ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಾಧಾ ಕ್ರಿಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಸ್ಪೂನ್ ಪೆಪ್ಪರ್ನ ತಪ್ಪಲೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಡ್ರೈ ಆಗೇನೆ, ಆಯಿಲ್ ಏನೂ ಹಾಕಿಲ್ಲ, ಜಸ್ಟು ಹುರ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ. ಅದನ್ನು ಬಿಸಿ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದು ಪುಡಿ ಆಗುತ್ತೆ. ಪೆಪ್ಪರ್ನ ನಾವು ಅಂಗಡಿಲೂ ರೆಡಿ ಪೆಪ್ಪರ್ ತೊಗೋಬೋದು, ಅಥವಾ ನಾವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು. ಅಂದರೆ ಪೆಪ್ಪರ್ನ ಹುರಿದ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು. 2 ಥರನೂ ಆಪ್ಷನ್ ಇದೆ. ನಾನು ಪೆಪ್ಪರ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ. ಮೊದಲು ಚೆನ್ನಾಗಿ ಸ್ವಲ್ಪ ಬಿಸಿಯಾಗಬೇಕು ಅದು ಪೆಪ್ಪರು. ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ನ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಪೆಪ್ಪರ್ ಈ ಥರ ಬರುತ್ತೆ. ಮತ್ತು ಪೆಪ್ಪರ್ ಚಿಕನ್ಗೆ ಬೇಕಾಗುವ ಪದಾರ್ಥಗಳು: ಕರಿಬೇವು 1-2 ಹಿಡಿಯಷ್ಟು, ಬೆಳ್ಳುಳ್ಳಿ 1 ಅರ್ಧ ಗಡ್ಡೆ, ಈರುಳ್ಳಿ 1 6 ಮೆಣಸಿನ್ಕಾಯಿ ಸೀಳು, ಮತ್ತು ಅರ್ಧ ನಿಂಬೆಹಣ್ಣು. ಇಷ್ಟೇ ಬೇಕಾಗಿರೋದು. ಮತ್ತು ಸೋಯಾ ಸಾಸ್ ಬೇಕಾಗುತ್ತೆ, ಮತ್ತು ಉಪ್ಪು ಮತ್ತು ಅರಿಶಿನ. ಇಷ್ಟು ಬೇಕಾಗುತ್ತೆ ನಿಮಗೆ ಪೆಪ್ಪರ್ ಚಿಕನ್ಗೆ. ಇಷ್ಟಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನೂ ಬೇಕಾಗಲ್ಲ. ಏನಾದರೂ ಎಮರ್ಜೆನ್ಸಿ ಬೇಗ ಅಂತ ಅಂದರೆ ಈ ಡಿಶ್ ಬೇಗ ಆಗುತ್ತೆ, ನಿಮಗೆ ಟೈಮ್ ಸೇವ್ ಆಗುತ್ತೆ. ಮೊದಲಿಗೆ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಏನಕ್ಕೆ ಹಾಕಬೇಕು ಅಂದರೆ ಅದು ಚಿಕನ್ನು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಾಗುತ್ತೆ. ಅಂದರೆ ಫುಲ್ಲು ಬ್ರೌನ್ ಥರ ಏನಿಲ್ಲ, ಜಸ್ಟು ಮೆತ್ತಗಾದರೆ ಸಾಕು. ಸ್ವಲ್ಪ ಬಾಣಲಿಯಲ್ಲಿ ಆಡಿಸ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದೆಲ್ಲ ಮೆತ್ತಗಾಗಬೇಕು. ಅದಾದಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫುಲ್ಲು ನುಣ್ಣಗೆ ಜಜ್ಕೋಬಾರ್ದು, ಜಸ್ಟು ಸುಮ್ಮನೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು ಅಷ್ಟೇ. ಅಂದರೆ ತಿಂದರೆ ಬಾಯಿಗೆ ಸಿಗಬೇಕು, ಆ ಥರ ಜಜ್ಕೋಬೇಕು ನೀವು. ತುಂಬ ಮಿಕ್ಸಿಗೂ ಹಾಕ್ಬಾರ್ದು ಬೆಳ್ಳುಳ್ಳಿನ. ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಮೆಣಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು 6 ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ಮತ್ತು ನೋಡಿಕೊಂಡು ಮೆಣಸಿನ್ಕಾಯಿ ತೊಗೊಳ್ಳಿ, ಯಾಕಂದರೆ ಪೆಪ್ಪರ್ ಹಾಕೋದ್ರಿಂದ ಖಾರ ಇರುತ್ತೆ. ಸೊ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ತೊಗೊಳ್ಳಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಸ್ವಲ್ಪ ಎಲ್ಲನೂ ಎಣ್ಣೆಯಲ್ಲಿ ಮೆತ್ತಗಾಗಬೇಕು. ಅದಾದಮೇಲೆ ನಾನು ಕರಿಬೇವು ಹಾಕ್ಕೊತೀನಿ ಅದಕ್ಕೆ. ನೋಡಿ ಈ ಥರ ಆಗುತ್ತೆ ನಿಮಗೆ. ಎಲ್ಲ ಫ್ರೈ ಎಲ್ಲ ಆದಾದಮೇಲೆ ಈ ಥರ ಆಗುತ್ತೆ ನೋಡಿ. 2 ಹಿಡಿಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಏನಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ಪೆಪ್ಪರ್ ಚಿಕನ್ಗೆ ಕರಿಬೇವು ಹಾಕಿದಷ್ಟು ಫ್ಲೇವರ್ ಸಖತ್ತಾಗಿರುತ್ತೆ, ಮತ್ತು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಿಗುತ್ತೆ, ಮತ್ತು ಬಾಯಿಗೂ ಸಿಗುತ್ತೆ. ಸೂಪರಾಗಿ ಟೇಸ್ಟಾಗಿ ಇರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ. ಅದೊಂದು ಸ್ವಲ್ಪ ಫ್ರೈ ಆದರೆ ಸಾಕು, ಏನು ಫುಲ್ಲು ಇದಾಗಬೇಕು ಅಂತ ಏನಿಲ್ಲ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಷ್ಟೇ ಸಾಕು. ಮತ್ತು ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಇದು ಸೈಡ್ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ. ನೀವು ಪೆಪ್ಪರ್ ಚಿಕನ್ನು ಸೈಡ್ಸ್ಗೆ, ಅಂದರೆ ಅನ್ನ ಸಾಂಬಾರು ಇದ್ದಾಗ ಸೈಡ್ಸ್ ತಿನ್ನಬೇಕು ಅನ್ನಿಸ್ದಾಗ
ಒಳ್ಳೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡ್ಕೊತಿದ್ರೆ ಆ ಕರಿಬೇವು ಫ್ಲೇವರು ಸ್ಮೆಲ್ಲು ಸಖತ್ತಾಗಿರುತ್ತೆ. ಚೆನ್ನಾಗಿ ಅರಿಶಿನ ಎಲ್ಲ ಅದಕ್ಕೆ ಚಿಕನ್ಗೆಲ್ಲ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನಿಧಾನಕ್ಕೆ. ಆ ಒಗ್ಗರಣೆ ಎಲ್ಲ ಚಿಕನ್ಗೆ ಹಿಡಿಬೇಕು. ಚಿಕನ್ಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ನು ಅದೇ ನೀರು ಬಿಟ್ಕೊಂಡು ಅದರಲ್ಲೇ ಬೇಯುತ್ತೆ. ಚಿಕನ್ ಬೇಗ ಬೇಯುತ್ತೆ. ಸೊ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನೀವು ಈಗಲೇ ಆ್ಯಡ್ ಮಾಡ್ಕೋಬೋದು, ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಹಾಕೋಬೋದು. ನಾನಿಲ್ಲಿ ನೀರು ಹಾಕಿಲ್ಲ, ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಬೆಂದಿದೆ ಚಿಕನ್ನು. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಪ್ಪೆ ಆಗಿತ್ತು, ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ತಾ ಇದ್ದೀನಿ. ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈಗ ನೀರು ಬಿಟ್ಕೊಂಡಿದೆ. ಅದು ಬೇಯಬೇಕು. ಚಿಕನ್ನು ಬೇಯೋ ಅಷ್ಟು ಸ್ವಲ್ಪ ಹೊತ್ತು ನಾವು ಪ್ಲೇಟ್ ಮುಚ್ಚಬೇಕಾಗುತ್ತೆ. ಅದು ಚೆನ್ನಾಗಿ ಬೆಂದು ನೀರೆಲ್ಲ ಇಂಬ್ರುಕೊಂಡ್ಮೇಲೆ ನಾನು 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ ಚಿಕನ್ನು ಬೆಂದಾದಮೇಲೆ ನಾನು ಸೋಯಾ ಸಾಸ್ ಹಾಕ್ತಾ ಇರೋದು. ನೀವು ನೋಡ್ಕೊಳ್ಳಿ, ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಸೋಯಾ ಸಾಸಲ್ಲಿ ಈ ಥರ ಆಗುತ್ತೆ. ಇದೊಂದು ಸ್ವಲ್ಪ ಸೋಯಾ ಸಾಸಲ್ಲಿ ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಪೆಪ್ಪರ್ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗ್ ಹಾಕೋಂಗಿಲ್ಲ, ಲಾಸ್ಟಿಗೆ ಪೆಪ್ಪರ್ ಏನಿದೆಯೋ ಅದು ಫುಲ್ಲು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ ಫ್ಲೇವರು ಗಮ್ ಅಂತ ಇದೆ. ಮತ್ತು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು, ಜಾಸ್ತಿ ಇಲ್ಲ, ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅದಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಅಲ್ಲಿಗೆ ಪೆಪ್ಪರ್ ಚಿಕನ್ ಮಾಡೋದು ತುಂಬ ಅಂದರೆ ತುಂಬ ಸುಲಭವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೂಪರಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.